ಹೇಳ್ಸಿ ಇಟ್ಬಿಟ್ಟು ಇವಾಗ ಶಿ ಮೋಟಿವೇಟೆಡ್ ಮೀ ಅಂತ ವಿಡಿಯೋ ಆನ್ ಮಾಡಿ ಯಾಕೋ ಹಿಂಗ ಅಯ್ಯೋ ಅನ್ಸ್ತೀರಾ ಆಗ ನಾನು ಬರ್ತೀನ ನೋಡು ಅವಾಗ ಅವಾಗ ನಾನು ಸ್ಲೋ ಮೋಷನ್ ಇದು ಗೊತ್ತಾ ನಿಂಗೆ ತಿರುಪತಿ ನೋಡಿ ಬೇಕಾರೆ ನಾನು 1 ಅವರ್ ವೇಟ್ ಮಾಡಿ ನಗು ಬರ್ಲಿಲ್ವಾ ನಾವು ಇವಾಗ ಹೋಗ್ತಾ ಇದ್ದೀವಿ. ಸೂರ್ಯ ಮುಂದೆ ಹೋಗ್ಬಿಟ್ಟಿದ್ದಾನೆ. ಸೊ ಈ ಪಾರ್ಟ್ನ ನೋಡೋದಕ್ಕಿಂತ ಮುಂಚೆ ಪಾರ್ಟ್ ವಿಡಿಯೋ ಇರುತ್ತೆ, ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಆ ವಿಡಿಯೋನ ನೋಡ್ಕೊಂಬನ್ನಿ ಗೈಸ್. ಇವಾಗ ಸೂರ್ಯನ ಕೇಳೋಣ. ಪೂಜಾ ಇವಾಗ ನಮ್ಗೆ ಒಳ್ಳೆ ದರ್ಶನ ಮಾಡಿಸ್ತಾರ ಮಾಡಿಸಲ್ವಾಗ? ಒಳ್ಳೆ ದರ್ಶನ ಮಾಡಕ್ಕಾಗಲ್ಲ, ಸೆಕ್ಯೂರಿಟಿ ನಮ್ನ ಹೆಂಗ್ ಕಳ್ತಾರೋ ಆ ತರಕ್ಕೆ ದರ್ಶನ ಆಗುತ್ತೆ. ಅಂದ್ರೆ ಇವಾಗ ಪೂಜಾ ಪ್ಲಾನ್ ಮಾಡಿ ನಮ್ಮನ್ನ ಕರ್ಕೊಂಡ್ ಬಂದಿರೋದು. ಯಾವುದೇ ಕಾರಣಕ್ಕೂ ಇಲ್ಲ. ಪೂಜಾ ಪ್ಲಾನ್ ಮಾಡಿ ಕರ್ಕೊಂಡ್ ಬಂದವಳ ಇಲ್ವಾ? ಸುಮ್ಮನೆ ವೇಸ್ಟ್ ಮಾಡಿ ಹಂಗ ನಮ್ಮ ಜೊತೆ ಬಂದಿರೋದು. ಈಗ ಸೂರ್ಯ ನಮ್ಮ ಅಕ್ಕನೋ ನಮ್ಮ ಅಮ್ಮನೋ ನೋಡ್ಬೇಕು, ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನು. ಹೇಳ್ ಸೂರ್ಯ, ನೀನ್ ಕರೆಕ್ಟ್ ಆಗಿ ಹೇಳಿ. ಏನ ಈಗ ಪೂಜಾ 3 ಗಂಟೆಗೆ ದರ್ಶನಕ್ಕೆ ಟಿಕೆಟ್ ಕೊಟ್ಟಿದ್ದಲ್ಲ? ಹೌದು. ಈ ಖುಷಿ ನಿನಗೆ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ವಿಚಾರ ಏನಂದ್ರೆ ಇವತ್ತು ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆ ಒಳಗಡೆ ದರ್ಶನ ಮಾಡಿಸ್ತೀನಿ ಅಂತ ಕರ್ಕ ಬಂದ್ರು. ಆದ್ರೆ ನಾಳೆ ಬೆಳಿಗ್ಗೆ 3 ಗಂಟೆ ಕೊಡ್ಸವ್ರೆ ಟಿಕೆಟ್ನ. ತಪ್ಪು ಯಾರ್ದು ಅಂತ ಹೇಳ್ತಾರೆ? ನಮ್ದೇ. ಗೈಸ್ 18 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಗೈಸ್. ಅಂದ್ರೆ ನಾವು 18 ಕಿಲೋಮೀಟರ್ಸ್ ಸ್ಟೆಪ್ಸ್ ಹತ್ಬೇಕು ಈಗ. ಹಂಗಾರೆ 18 ಕಿಲೋಮೀಟರ್ಸ್ ಸ್ಟೆಪ್ಸ್ ಹತ್ಬೇಕು. ಇಲ್ಲ ಇಲ್ಲಿಂದನೇ ನೀನೇ ಚೆಕ್ ಮಾಡಿದ್ರು ಅವರು. ಅಂದ್ರೆ 12 ಕಿಲೋಮೀಟರ್ಗೆ 3550 ಸ್ಟೆಪ್ಸ್ ಇದೆ. ಹೌದು, 18 ಕಿಲೋಮೀಟರ್ ಬರೀ ನಿಮ್ಗೆ ಅಲೆಪೇರಿಗೆ ತೋರಿಸ್ತಾ ಇತ್ತು, ಇಲ್ಲಿಗೆ ತೋರಿಸ್ತಾರ? ಅದ ಮೇ ಬಿ ಅಲ್ಲಿಂದ ತೋರಿಸಿರ್ಬೋದೇನು ಎಂತ ಒಂದೇ ಮೈಕ್ ಅಲ್ವಾ ಹಾಕೊಂಡಿರೋದು. ಜಾಸ್ತಿ ಮಾತಾಡ್ತಾ ಇರೋದು. ವಾಯ್ಸ್ ಕೇಳಲ್ಲ ಅಂತ. ಆಕ್ಚುಲಿ ಇನ್ನೊಂದು ಏನಂದ್ರೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾವತ್ತು ಅಂದ್ರೆ ಗೊತ್ತಿರೋರ್ ಜೊತೆ ಬಂದು ಎಕ್ಸ್ಪೀರಿಯನ್ಸ್ ಇರೋರು ಯಾರು ಇಲ್ಲ ಇಲ್ಲಿ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ನಾವು ಹೊಸದಾಗಿ ನಾವೇ ಎಲ್ಲಾರ ಹತ್ರನು ಕೇಳ್ಕೊಂಡು ಗೊತ್ತಿರೋದ್ರಿಂದ ಇಲ್ಲಿ ಏನೇನಿದೆ ಅಂತ ಬರ್ದಿದೆ ನೋಡು. ಏಯ್ ಏನೇನಿದೆ ಅಂತನಾ? ಮೇಲೆ ಈ ಮೆಟ್ಲಕ್ಕ ಮೇಲಲ್ಲ. ನಾವು ಮಕ ತೊಳ್ಕೊಂತಾನೆ ಬೆಟ್ಟ ಹತ್ಬೇಕು. ಆಯ್ತು, ಗಂಟೆ ಕುಡಿತೀನಿ ಬಾ. ಬಿಸ್ಕೆಟ್ ಇದೆಯಾ? ಗೈಸ್ ಕಾಫಿ ತಗೊಂಡಿದೀವಿ. ಯಾಕೋ ಹಿಂಗ ಅಯ್ಯೋ ಅನ್ಸ್ತೀರಾ? ತಕ್ಕ ಕ್ಯಾಮ್ರಾ ನಿಂಗೆ ಹಿಡ್ಕೊಂಡ್ ಬಂದ್ ಮೇಕಪ್ ಮಾಡ್ಕೊಂಡು ರೆಡಿ ಆದಲ್ಲ, ಅದಕ್ಕೆ ಚೆಕ್ ಮಾಡ್ತಾ ಇದೀನಿ. ನೀನು ಹಾಲು, ಪ್ರೋಟೀನು, ಮೊಟ್ಟೆ, ಬಾಳೆಹಣ್ಣು. ಗೈಸ್ ಯೂಟ್ಯೂಬರ್ಸ್ ಸುಮ್ನೆ ಇಲ್ಲಿ ನಿಂತಿದ್ರು, ಅಲ್ಲಿ ನೋಡಿ ಅವರಿಬ್ರು ಯೂಟ್ಯೂಬರ್ಸ್ ತರ ಪೋಸ್ ಕೊಟ್ಕೊಂಡು ಫೋಟೋಸ್ ವಿಡಿಯೋಸ್ ತೆಕ್ಕೊಂಡ್ ಬರ್ತಾರೆ. ಗೈಸ್ ಫೈನಲಿ ವೇ ಟು ಫುಟ್ಪಾತ್ ಸ್ಟೆಪ್ಸ್ ಹತ್ತುತ್ತಾ ಇದೀವಿ ಅಲ್ವಾ? ಬೇರೆ ಇಟ್ಕೋಬೇಕು ತಾನೆ. ಗೈಸ್ ನಮ್ಮ ಈ ತಿರುಪತಿ ಯಾತ್ರೆಯ ಮೊದಲ ಹೆಜ್ಜೆಯನ್ನು ಮೊದಲ ಮೆಟ್ಟಲನ್ನು ತಲುದು
ಅಂತೆ, ನಿಧಾನ ಕೊಡಿರಿ ಅಂತೆ. ಎಲ್ಲ ಮೈ ಮೇಲೆಲ್ಲ ಹಾಕ್ಬಿಟ್ರಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ಅಲ್ಲೇ ಇಟ್ಟೆ. ಅವಳು ಯಾರ ಮೈ ಮೇಲೆಲ್ಲ ಹೊಡೆದಾಕ್ಬಿಟ್ಲು. ಎಲ್ಲರೂ ನಿಧಾನ ಕುಡಿತವ್ರೆ. ಸ್ವಲ್ಪ ಸ್ವಲ್ಪ ಹಾಕ್ಬಿಡಿ. ಅಯ್ಯೋ ಎಲ್ಕಂಡೆ ಹೋಯ್ತಾಳೆ. ನಂಗಂತೂ ಕೋಪ ಬರ್ತೈತೆ. ಹೂ ಸ್ಟಾಪ್ಡ್ ಯು ಎಳ್ಕೊಂಡೆ ಹೋಯ್ತಾರೆ ಜನಗಳು. ಇರಿ ಒಂದ್ ನಿಮಿಷ ಇರಿ. ಅಲ್ಲೇ ಹಾಕ್ಬಿಡು ಎಲ್ಲ. ಚೂಟ್ ಜಾಗ ಚೇತ. ಪೂಜಾ ಪ್ರತಿಯೊಂದು ಮೆಟ್ಲಿಗೂ ಅಷ್ಟ ಕುಂಕುಮ ಇಡ್ತಿದ್ದಾಳೆ. ಆ ವೈಟ್ ಕವರ್ ಕೈ ಇತ್ತು, ಕೈ ಕೊಟ್ಟೆ. ನೀರ್ ಹಾಕೋತಾಳಂತ. ಆಗ ನಾನು ಬರ್ತೀನ ನೋಡು. ಅವಾಗ ಅವಾಗ ನಾನು ಸ್ಲೋ. ಗೈಸ್ ಜಿಂಕೆ ಗೈಸ್ ಫೈನಲಿ 2000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಭಯ ನಮ್ಗೆ. ಸೂರ್ಯ ಹೋಗಿದ್ವಿ, ಜೋಶ್ ಫುಲ್ ಸುಸ್ತು. ನಾವು ಕಾಯ್ದೆ ಸುಸ್ತಾಗೋದ್ವಿ. ಬಯ್ಯ ಬಯ್ಯ ಅಂತ ಕರೀತಾರೆ. ಅಣ್ಣ ತಂಗಿ ಅಂತ ಕರಿಬೇಕು ತಾನೆ. ಬರೀ ಬಯ್ಯ ಮಾತ್ರ ಕಾಣಿಸ್ತಾರ. ಚೆನ್ನಾಗಿ ಹೇಳಿದ್ರಿ. 2K ಸ್ಟೆಪ್ಸ್ ಆದ್ಮೇಲೆ ಎಸ್ ಇವು ಸ್ಟೆಪ್ಸೇ. ಇನ್ಮೇಲೆ ಹಿಂಗೆ ಅಲ್ವಾ ಇರೋದು ಏಕ. ಪೂಜಾ 1500 ಕ್ಯಾಲರೀಸ್ ಬರ್ನ್ ಮಾಡಿದಾಳಂತೆ. ಒಂದೊಂದು ಸ್ಟೆಪ್ಗೆ ಒಂದೊಂದು ಕ್ಯಾಲರೀಸ್ ಬರ್ನ್ ಮಾಡಿದ್ದಾಳೆ. ಎದ್ದು ಕುತ್ಕೊಂಡು ಗೈಸ್ ಇವಳ ಕತೆ ಕೇಳ್ಬಿಟ್ರೆ ಪೂಜನ್ ಕತೆ 3-4 ಗಂಟೆ ವೆಯ್ಟ್ ಮಾಡಿದೀವಿ ನಾವು. ಇವಾಗ ಸ್ಟೆಪ್ಸ್ ಎಲ್ಲ ಇನ್ನೂ ಹತ್ರ 600 ಸ್ಟೆಪ್ಸ್ ಇದೆ. ಸೊ ಇದು ನೋಡಿ ವ್ಯೂ ಚೆನ್ನಾಗಿದೆ ಗೈಸ್. ಕೆಸರೆಲ್ಲ ಸಿಡಿಸ್ತಾ ಇದ್ದಾರೆ ಗೈಸ್. ನಮಗೆ ನೋಡಿ ಸಕ್ಕ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ. ನೀರು ಸೀರಿಯಸ್ ಆಗಿ ಸಖತ್ ಕೋಲ್ಡ್ ಆಗೈತಲ್ಲ, ಹೊಡೆದೋಗ್ತೈತೆ. ಹೌದು ಗೈಸ್, ಏನು ಅಂದರೆ ಬೆಟ್ಟ ಅಂದರೆ ಮೇಲ್ಗಡೆಯಿಂದ ಬರ್ತಾ ಇಲ್ಲ, ಅದು ಸೆಂಟ್ರಿಂದ ನೀರು ಬರ್ತಾ ಇರೋದು. ನಮ್ಮ ಹಿತೇಶ್ ಅವರೆಲ್ಲ ಗೈಸ್ ಈ ಕಡೆ ವಿಡಿಯೋ ಮಾಡೋದಕ್ಕೆ ಸಖತ್ತಾಗಿದೆ ವ್ಯೂ, ಬಟ್ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಗೈಸ್. ನೋಡಿ ನಾವು ಅಲ್ಲಿ ಹೋಗ್ಬೇಕು ಆ ದೇವಸ್ಥಾನದ ಹತ್ರ. ಸೊ ಪೂಜೆ ಹೊಡೆದು ಇನ್ನೂ ಅರಕ್ಕೆ ಈಗ ಎದಳ್ಬೇಕಾದ್ರೆ ಈಗ ಎತ್ಕೊಂಡ್ಬಿಡ್ತಾನೆ ನೋಡಿ. ಇವಾಗ
ಮಂಡಿಕಲಲ್ಲಿ ಬೆಟ್ಟ ಹತ್ತಾರೆ. ಅಲ್ಲಿ ತುಂಬಾ ಜನ ಹತ್ತಾ ಇದ್ದಾರೆ. ಗೈಸ್ ಇನ್ನ 550 ಸ್ಟೆಪ್ಸ್ ಇದೆ ಗೈಸ್, ನೋಡಿ ಇನ್ನ 550 ಸ್ಟೆಪ್ಸ್ ನೋಡಿ. ನಿಧಾನಕ್ಕೆ ಇದು ಗೊತ್ತಾ ನಿಂಗೆ ತಿರುಪತಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ತಿರುಪತಿ ತಿಮ್ಮಪ್ಪನ ಹತ್ರನೇ ₹1 ಇಸ್ಕೊಂಡಿದೀನಿ. ಫ್ರೀ ಇನ್ಕಮ್ ಟ್ಯಾಕ್ಸ್. ನೋ ಚಾರ್ಜಸ್, ನೋ ಇಂಟ್ರೆಸ್ಟ್. ಯಾರು ಅದಕ್ಕೆ ಐತೆ. ನಾನು 9 ಮೆಟ್ಲು ಹತ್ತೀನಿ. ಗೈಸ್ ಪೂಜಾ ನನಗೆ ಇನ್ಸ್ಪಿರೇಷನ್ ಗೈಸ್. ನೆಕ್ಸ್ಟ್ ಸಲ ಬಂದಾಗ ಸೀರಿಯಸ್ ಆಗಿ ನೆಕ್ಸ್ಟ್ ಸಲ ನೀನು ಮಾಡ್ತೀಯಾ? ಎಸ್, ಶಿ ಮೋಟಿವೇಟೆಡ್ ಮೀ. ಓಕೆ, ನೀನು ಮಾಡಿಲ್ಲ ಅಂದರೆ ಪೂಜನ್ ಕೈಲಿ ಫೋನ್ ಮಾಡಿ ಉಗಿಸ್ತೀನಿ. ಅಂದ್ರೆ ಅಲ್ಲ, ಫುಲ್ 3500 ಸ್ಟೆಪ್ಸ್ ಅಂತ ಅಲ್ಲ, ಬಟ್ ಶಿ ಮೋಟಿವೇಟೆಡ್ ಮೀ ಅಷ್ಟೇ. ಅವಾಗಿಂದ ಅವಳನ್ನ ಏಳ್ಸಿ ಇಟ್ಬಿಟ್ಟು ಇವಾಗ ಶಿ ಮೋಟಿವೇಟೆಡ್ ಮೀ ಅಂತ ವಿಡಿಯೋ ಆನ್ ಮಾಡಿ ಅವ್ರು ಹೇಳಿದ್ದು ನಮ್ಮ ಮನೇಲಿ ಎಲ್ಲ ನೋಡ್ತಾರೆ, ಅಟ್ಲೀಸ್ಟ್ ನನ್ನ ಬಗ್ಗೆ ಒಂದ್ ಸ್ವಲ್ಪನಾರು ಹೊಗಳು ಅಂತ. ಅದು ಅದಕ್ಕೋಸ್ಕರ ಫುಲ್ ಲಾಟ್ರಿ. ಯಾರನ್ನ ನಿಮ್ಮ ಹೆಸರು ಬರ್ದಿದ್ದೀರಾ ನೋಡಿ. ಅವಳು ರಿಮೈನಿಂಗ್ ಫೈನಲಿ ಅದೊಂದ್ಸರಿ ಮಾಡು. ಆಕ್ಚುಲಿ ಅಲ್ಲಿ ಬರ್ಲಿಲ್ಲ, ಅದು ಬರೀ ಇಂಥದೆಯ. ಮಾರ್ನಿಂಗು 6 o'clockಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಟೈಮ್ ಎಷ್ಟೀಗ 12:19ಗೆ ಟ್ರೆಕ್ಕಿಂಗ್ ಮಾಡಿಸ್ತಾ ಇದ್ದೀವಿ. ಅಲ್ಲ, ಬೆಟ್ಟ ಹತ್ತಿದ್ದೀವಿ. ಅಯ್ಯೋ ಹೌದು. ಈ ಕಡೆ ಬಂದ್ಬಿಡಿ ಹಿಂಗೆ. ಹತ್ಬೇಕೇನು? ಎಲ್ಲೈತೆ? ಬಲಗಡೆ ತಿರುಗು. ಬಲಗಡೆ ತಿರುಗಿ ಒಂದು ರೌಂಡು. ಬಲಗಡೆ ಹಿಂಗೆ ತಿರುಗು. ಅಷ್ಟೇ. ಫೈನಲಿ 3550 ಸ್ಟೆಪ್ಸ್ನ ಹತ್ತಿದ್ದೀವಿ. 6.5 hours ತಗೊಂಡಿದ್ದೀವಿ ಕಂಪ್ಲೀಟ್ ಮಾಡಕ್ಕೆ ಈ ಒಂದು ಜರ್ನಿನ. ಅದು ಯಾಕೆ ಅಂತ ಹೇಳು. ಅವಳು ಯಾಕೆ ಅಂತ ಅಂದ್ರೆ, ಆಮೇಲೆ ನಾವು ಪೂಜಾ ಮೇಡಮ್ ಇದಾರಲ್ಲ, ಅವರು ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಅರ್ಕೆ ಕಟ್ಕೊಂಡಿದ್ರು, ಅದಕ್ಕೆ 6 hours ತಗೊಂಡಿದ್ದಿಲ್ಲ, 3 hours ಪೂರೈಸಿದ್ದಾರೆ ಕಂಪ್ಲೀಟ್ ಆಗಿ. ಅದನ್ನು ವಿಡಿಯೋದಲ್ಲಿ ನೋಡಿರ್ತೀರಾ ನೀವು. ಅರ್ಕೆನ ಪೂರೈಸಿರೋದನ್ನ ನೋಡಿ ಗಾಯ್ಸ್. ಇತ್ತು ಜಿಮ್ ಬಾಡಿನ ನೋಡಿ ಬೇಕಾರೆ. ನಾನು 1 hour ವೇಟ್ ಮಾಡಿದ್ದೀನಿ. ಸೊ ಇವಾಗ ರೂಮ್ ಮಾಡಬೇಕು, ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಸೊ ಬನ್ನಿ, ಫಾಲ್ಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಮಿನಿ ಫಾಲ್ಸ್ ನೋಡಿ, ಮಿನಿ ಫಾಲ್ಸ್ 1999 30 ವರ್ಷ 1999 ಅಲ್ಲಿ ಇದು ಬಿಲ್ಟ್ ಆಯ್ತಂತೆ. ಅದನ್ನೇ ನಾನು ಹೇಳಿದ್ದು ಅವನಿಗೆ. ನಾನೇ ಎಣ್ಣೆ ತಗೊಳ್ಳೋದ ತಲೆಗೆ ಹಾಕೊಳ್ಳೋಕ್ಕೆ?
ನೀನೇ ಎಲ್ಲ ಬುಕ್ ಮಾಡ್ಕೋಬೋದಾಗಿತ್ತು. ಯಾರು ಬುಕ್ ಮಾಡ್ಕೊಡಲ್ಲ. ಗೋಬಿ ರೈಸ್ ಪಾರ್ಸೆಲ್ ತಗೋ. ಬೇಡ ಬೇಡ. ಚೇತನ್ ಗೋಬಿ ರೈಸ್ ಪಾರ್ಸೆಲ್ ತಗೊಳ್ಳಿ. ನಾನು ಇಲ್ಲೇನಾರ ನಾನು ಗೋಬಿ ರೈಸ್ ತಿನ್ಬಿಟ್ರೆ ನಾನು ಗೋಬಿ ಮೇಲೆ ನಂಗೆ ಈಗೇನ್ ಬಂದಿಲ್ವಾ? ಬಂದಿಲ್ಲ, ಈಗ ಬಂದಿಲ್ಲ. ಹಂಗಾರೆ ರಾತ್ರಿ ತಿನ್ನಿಸ್ಬಿಟ್ಟು ಬರ್ಸದೆ. ನೋಡ್ಬಿಟ್ರೆ ಜಿಗುಪ್ಸೆ ಬರ್ತದೆ ನನ್ ಗೋಬಿ ಮೇಲೆ. ಯಾಕೆ ಯಪ್ಪ ಹಿಂಗೆ ಸಿಂಗಲ್ ವೀಲಮ್ಮ, ಸುಮ್ನೆ ಎಲ್ಲ. ಹೆಂಗೆ ಇದು ಸೂರ್ಯ ಎಷ್ಟು ಹೇಳಿದು? ಇದು ಕೇಳು, ಮರ್ತ್ಬಿಡ ಕೇಳ ಅಮೌಂಟ್ನ. ಅವನ್ ಬಿದ್ರೆ ಅವನಿಗೆ ಬುದ್ಧಿ ಬರುತ್ತೆ. ಹೋಟೆಲ್ ಏನ್ ತಗೊಳ್ಬೇಕು? ಓಕೆ ಆಯ್ತು. ಕದಿಬಾರ್ದು ಬಾ. ಏಯ್ ಬೇಡ ಕಣೋ, ಕದಿಬಾರ್ದು. ಅಲ್ಲ, ಇವೆಲ್ಲ ಟೋಪಿ ತಗೊಂಡು ಒಂದು ರ್ಯಾಕ್ ಮಾಡಿ ನಮ್ಮ ಮನೇಲಿ ಇಡಬೇಕು ಅಂತ ಆಸೆ. ಆಗಲ್ಲ ಬಿಡು, ನಿಮ್ಮಮ್ಮ ಬಿಡಲ್ಲ. ಗೈಸ್ 2 hours ವೇಟ್ ಮಾಡಿದ್ದಕ್ಕೆ ರೂಮ್ ಇವಾಗ ಸಿಕ್ತು. ಸೊ ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಅವರು ಏನೋ ಮೇಕಪ್ ಮಾಡ್ಕೊತಿದ್ದಾರೆ. ಗೈಸ್ ಇವಾಗ ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 9:45 ಆಗಿದೆ. ನೈಟು ನಮ್ಗೆ ದರ್ಶನ ಇರೋದು 3 AM ಇವಾಗ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ಬೇಕಲ್ಲ, ಎಲ್ಲಿ? ವರಹಸ್ವಾಮಿಗೆ ಹೋಗ್ಬಿಟ್ಟು ಆಮೇಲೆ ತಿರುಪತಿ ದರ್ಶನಕ್ಕೆ ಹೋಗ್ಬೇಕು. ಗೈಸ್ ಇವಾಗ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇನ್ನೂ ದರ್ಶನಕ್ಕೆ ಹೋಗೋದಕ್ಕೆ 12 ಗಂಟೆ ಮೇಲೆ ಹೋಗಬೇಕು ಕ್ಯೂಗೆ. ಸೊ ಊಟ ಎಲ್ಲ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀವಿ. ನಂಗೂ ಅದೇ ಐಡಿಯಾ ಹೊಡಿತು ಫಸ್ಟ್. ಗೈಸ್ ಗುಡ್ ಮಾರ್ನಿಂಗ್. ಇವಾಗ ರೆಡಿಯಾಗಿ ರೆಸ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಟಿಫನ್ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಹೋಗಿ ಟ್ರೈನ್ ಹತ್ತದಷ್ಟೇ ಉಳಿದಿರೋದು. ಗೈಸ್ ನಮ್ಮ ಹಿತೇಶ್ ಅವರು ಬಡ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. 70 ಸೆಂಟಿಮೀಟರ್ ಇದೆ ಅಂತೆ ದೋಸೆ. ಟೇಸ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ನೋಡಮ್ಮಲ್ಲಿ ಕಬಡ್ಡಿ. ಗೈಸ್ ಇವಾಗ ತಿಂಡಿ ಮುಗಿಸ್ಕೊಂಬಂದು ಟೀ ಟೈಮ್. ಏನ್ ಹೋದೆ ಹಂಗೆ? Emotional damage. 0.7 ಅಲ್ಲಿ ಇಟ್ಟಿದ್ದೀನಿ, ಸುಮ್ಮನೆ ಇರು. ಗೈಸ್ ಇಟ್ಸ್ ಟೈಮ್ಸ್ ಟು ಚೆಕ್ಔಟ್. ಬಾಯ್ ಗೈಸ್. ಇವಾಗಲೇ ಏನು ಬಾಯ್ ಹೇಳೋದ? ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಬಾಯ್ ಹೇಳ್ತೀವಿ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ. ಗೈಸ್ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಹತ್ತುತ್ತಾ ಇದ್ದೀವಿ. ಬನ್ನಿ. ಸೊ ಗೈಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಹೇಳ್ರಿ. ಬಾಯ್.